ಬಸವಣ್ಣನವರು, ಮಾದಾರ ಚೆನ್ನೈನವರು ಇಟ್ಕೊಂಡು, ಡೋಹಾರ ಕಕ್ಕಯ್ಯನವರು ಇಟ್ಕೊಂಡು, ಅಂಬಿಗರ ಚೌಡಯ್ಯನವರು ಇಟ್ಕೊಂಡು, ಸಂಕವಿ ಮರುಳಶಂಕರ್ ಎಲ್ಲರನ್ನೂ ಕೂಡ ದೇಶ ವಿದೇಶಗಳಿಂದ ಬಂದಂಥ ಅನೇಕ ಶರಣೆಯರನ್ನು ಅನುಭವ ಮಂಟಪದಲ್ಲಿ ಒಗ್ಗೂಡಿಸ್ಕೊಂಡು ಒಂದು ಅವಿಭಕ್ತ ಕುಟುಂಬವನ್ನಾಗಿ ಬಸವ ತತ್ವವನ್ನು ಮಾಡಿದಂಥ ಸಂದರ್ಭವನ್ನು ಮುಂದಿನ ನಮ್ಮ ನೇತಾರರು ಹಾಗೆಯೇ ನಾವು ಮುಂದುವರಿಸ್ಕೊಂಡು ಬಂದಿದ್ದರೆ ಇವತ್ತು ನಾವು ಮಠವನ್ನು, ಮಾದಾರ ಚೆನ್ನೈ ಗುರುಪೀಠವನ್ನು ಕಟ್ಟೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ನಾವೆಲ್ಲರೂ ಕೂಡ ಒಂದೇ ಮಠವನ್ನು ಪಾಲನೆ ಮಾಡ್ತಾಯಿದ್ವಿ. ನಾವೆಲ್ಲರೂ ಕೂಡ ಲಿಂಗಧಾರಣೆ ಆಗ್ತಾಯಿದ್ವಿ. ಲಿಂಗಧಾರಣೆಯನ್ನು ಹೊಂದಿರುವಂಥ ಜನರೇ ಆಗ್ತಿದ್ವಿ. ನಾವೆಲ್ಲರೂ ಕೂಡ ಇವತ್ತೇನು ಪತ್ರಿಕೆಗಳಲ್ಲಿ ಹೇಳ್ತಾ ಇದ್ದೀರಲ್ಲ, ಲಿಂಗಾಯತ ಬರೆಸ್ರಿ ಅಂತೇಳಿ, ನಾವೆಲ್ಲರೂ ಕೂಡ ಅದೇ ಬರೆಸ್ಬೇಕಾಗಿತ್ತು. ಆದರೆ ಅದರ ಮಾತನ್ನು ಕೊನೆಗೆ ಹೇಳಬೇಕಾಗಿತ್ತು. ಮಧುಬಂಗಪ್ಪನವರು ಇದ್ದಾರೆ, ನಂದೊಂದು ಮನವಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಲಿಂಗಧಾರಣಿಗಳಾಗಿದ್ದೀವಿ. ನಮ್ಮ ಜಾತಿಯ ಮುಂದೆ ನೀವೇನಾದರೂ ಮಹಾದಿಗ ಲಿಂಗಾಯತ ಅಂತ ಕಾಲಂ ಬರೆದು ಬಿಟ್ಟಿದ್ರೆ ಭಾಳ ಸಂತೋಷ ಪಟ್ಬಿಡ್ತಿದ್ವಿ. ಆದರೆ ನಮ್ಮ ಸಂಬಂಧನೇ ಇಲ್ಲ. ಮಾದಿಗ ಕ್ರೈಸ್ತರು, ಬಣಜಾರ ಕ್ರೈಸ್ತರು, ಬೋವಿ ಕ್ರೈಸ್ತರು ಅಂತ ಬರೆಸ್ಬಿಟ್ಟಿದ್ದೀರಿ. ರಾಜಕೀಯವಾಗಿ ಇದನ್ನು ತರೋದಕ್ಕೆ ಇಷ್ಟ ಇಲ್ಲ. ಆದರೆ ನನ್ನ ಸಮುದಾಯದ ಅಸ್ತಿತ್ವ ಎಲ್ಲಿದೆ ಅಂತ ಹೇಳಿದ್ರೆ ಅದು ಅಲ್ಲಮರ ಹಿಂದೆ ಇದೆ, ಬಸವಣ್ಣನವರ ಹಿಂದಿದೆ, ಅಕ್ಕಮರ ಹಿಂದಿದೆ. ಆ ಕಾರಣಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ.